ಯೋನನು 3ನೇ ಅಧ್ಯಾಯ 10ನೇ ವಾಕ್ಯ. ದೇವರು ನಿನವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡಬೇಕೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಈ ವಾಕ್ಯದಲ್ಲಿ ದೇವರು ನಿನವೆ ಪಟ್ಟಣವನ್ನು ನಾಶ ಮಾಡದೆ ಅದನ್ನು ಉಳಿಸಿದ್ದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ನಿನವೆ ಪಟ್ಟಣದವರ ಪಾಪವು ಆಕಾಶ ಮುಟ್ಟುವಷ್ಟು ಇತ್ತು. ಹಾಗಾಗಿ ಅದನ್ನು ನಾಶ ಮಾಡಬೇಕೆಂಬುದಾಗಿ ದೇವರು ತೀರ್ಮಾನಿಸಿ ಅದಕ್ಕೆ ಮುಂಚೆ ಆ ಪಟ್ಟಣದವರನ್ನು ಎಚ್ಚರಿಸುವಂತೆ ತನ್ನ ಪ್ರವಾದಿಯಾಗಿದ್ದಂಥ ಯೋನನನ್ನು ಕಳುಹಿಸಿಕೊಟ್ಟರು. ಯೋನನಾದರೂ ದೇವರಿಗೆ ಅವಿಧೇಯನಾಗಿ ಬೇರೊಂದು ಕಡೆಗೆ ಹೋಗಿ ನಂತರ ದೇವರೊಂದು ಮೀನಿನ ಮೂಲಕವಾಗಿ ಅವನನ್ನು ಕರೆತಂದು ನಿನವೆ ಪಟ್ಟಣಕ್ಕೆ ಬಿಟ್ಟರು. ಯೋನನು ದೇವರು ಹೇಳಿದಂತೆ ನಿನವೆ ಜನರ ಮಧ್ಯದಲ್ಲಿ ದೇವರ ನ್ಯಾಯ ತೀರ್ಪಿನ ವಿಷಯವಾಗಿ ಪ್ರಕಟಿಸುವಾಗ ಅವರಾದರೂ ದೇವರ ಕಡೆಗೆ ತಿರುಗಿಕೊಂಡು ದೇವರ ಮುಂದೆ ಉಪವಾಸ ಮಾಡಿ ಪ್ರಾರ್ಥಿಸಿ ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಮುಂದಾದರು. ಇದನ್ನು ನೋಡಿದಂಥ ದೇವರಾದರೂ ಅವರು ಮನ ತಿರುಗಿದರು ಎಂಬುದಾಗಿ ಗಮನಿಸಿ ಮಾಡಬೇಕೆಂಬುದಾಗಿ ಇದ್ದಂಥ ಕೇಡಿಗೆ ಮನಮರುಗಿ ಅದನ್ನು ಮಾಡದೆ ಹೋದರು. ಇದನ್ನು ನೋಡಿದಂಥ ಸಮಯದಲ್ಲಿ ಯೋನನಿಗೆ ಬಹಳ ಸಿಟ್ಟು ಬಂದಿತು. ಮುಂದಿನ ಅಧ್ಯಾಯದ 1ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇದರಿಂದ ಯೋನನಿಗೆ ಬಹು ಕರೆಕರೆಯಾಯಿತು ಎಂಬುದಾಗಿ. ಅದರ ನಂತರ ನೋಡುವಾಗ ಅವನು ಸಿಟ್ಟುಗೊಂಡು ದೇವರೇ ನನ್ನ ಪ್ರಾಣವನ್ನೇ ತೆಗೆದು ಬಿಡು ಎಂಬುದಾಗಿ ಕೂಡ ಪ್ರಾರ್ಥನೆ ಮಾಡುವುದನ್ನು ಗಮನಿಸಬಹುದಾಗಿದೆ. ಅಂದರೆ ನೋಡುವಂಥ ಸಮಯದಲ್ಲಿ ನಡೆದದ್ದು ಒಳ್ಳೆಯದು ತಾನೇ. 1,20,000 ಜನರನ್ನ ದೇವರು ಉಳಿಸುವಂತೆ ಅವರೆಲ್ಲರೂ ಮನ ತಿರುಗಿದ್ದಾರೆ, ತಮ್ಮ ಪಾಪಗಳನ್ನು ಬಿಟ್ಟು ಪಶ್ಚಾತ್ತಾಪದಿಂದ ದೇವರನ್ನ ಆದುಕೊಂಡಿದ್ದಾರೆ, ದೇವರಿಗೆ ಕೃಪೆಯನ್ನ ತೋರಿಸಿದ್ದಾರೆ. ಇದೆಲ್ಲವನ್ನ ನೋಡುವಾಗ ಸಂತೋಷ ತಾನೇ ಉಂಟಾಗಬೇಕು. ಅದರಲ್ಲೂ ದೇವರ ಪ್ರವಾದಿ ಅದರ ವಿಷಯದಲ್ಲಿ ಸಂತೋಷ ಪಡಬೇಕಲ್ಲವ. ಆದರೆ ಯೋನನು ಸಂತೋಷ ಪಡಲಿಲ್ಲ. ಈ ದಿವಸಗಳಲ್ಲಿ ಕೂಡ ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ದೇವರು ನಿಮಗೆ ಕೃಪೆಯನ್ನ ತೋರಿಸುವಾಗ, ದೇವರು ನಿಮ್ಮನ್ನು ಆಶೀರ್ವದಿಸುವಾಗ, ನಿಮ್ಮನ್ನು ವಿಶೇಷವಾಗಿ ಘನಪಡಿಸುವಾಗ ಎಲ್ಲರೂ ಸಂತೋಷ ಪಡುವುದಿಲ್ಲ. ಅದರಲ್ಲೂ ಇವರು ದೇವರ ಸೇವಕರು ತಾನೆ, ಇವರು ಸಭಾಪಾಲಕರು ತಾನೆ, ಇವರೊಬ್ಬರು ಸುವಾರ್ತಕರು ತಾನೆ, ಇವರು ಪ್ರವಾದಿ ತಾನೆ, ಇವರು ಖಂಡಿತವಾಗಿ ದೇವರು ತೋರಿಸಿದಂಥ ದಯೆಯನ್ನು ನೋಡಿ, ಆತನ ಆಶೀರ್ವಾದಗಳನ್ನು ನೋಡಿ, ನಮ್ಮ ಜೀವಿತವನ್ನು ಆತನು ಉದ್ಧರಿಸಿರುವುದನ್ನು ನೋಡಿ ಸಂತೋಷ ಪಡುತ್ತಾರೆಂಬುದಾಗಿ ನೀವು ಅಂದುಕೊಂಡರೆ ಕೆಲವರು ನಿಜವಾಗಿ ಸಂತೋಷ ಪಡುತ್ತಾರೆ. ಇನ್ನೂ ಕೆಲವರು ಯೋನನಂತವರು, ಅವರಿಗೆ ಕರೆಯಾಗುತ್ತದೆ, ಸಿಟ್ಟು ಬರುತ್ತದೆ, ಕೋಪ ಬರುತ್ತದೆ. ಅದರಲ್ಲೂ ನೀವು ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಅವರಿಗೆ ಕಾಣಿಕೆಗಳನ್ನು ಕೊಟ್ಟು ಅವರನ್ನು ಘನಪಡಿಸಿ ಇವರಿಂದಲೇ ಎಂಬುದಾಗಿ ಹೇಳದೆ ಹೋದರೆ ಇನ್ನು ಅಷ್ಟೇ ಅವರು ನಿಮಗೆ ವಿರೋಧಿಗಳಾಗಿ ಬದಲಾಗಿ ಬಿಡುತ್ತಾರೆ. ಆದ್ದರಿಂದ ಎಚ್ಚರಿಕೆಯಾಗಿರಿ. ಮನುಷ್ಯರು ಇಂಥವರೇ. ದೇವರೇ ಕೃಪೆ ತೋರಿಸಿದರೂ ಕೂಡ ಅವರು ಮನ ಮರುಗುವುದಿಲ್ಲ. ದೇವರು ಸಂತೋಷ ಪಡುವಂಥ ವಿಷಯದಲ್ಲಿ ಇವರು ಸಂತೋಷ ಪಡುವುದಿಲ್ಲ. ವಕ್ರ ಬುದ್ಧಿಗಳು ಅನೇಕರಲ್ಲಿ ಇದೆ. ಆದರೆ ದೇವರು ನಿಮ್ಮಲ್ಲಿ ಸಂತೋಷ ಪಡುತ್ತಾರೆ. ಆತನು ಸಂತೋಷ ಪಟ್ಟರೆ ಸಾಕು, ಬೇರೆ ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಡಿ. ಆತನ ಮುಂದೆ ವಿಧೇಯತೆಯಿಂದ ಸಮರ್ಪಣೆಯಿಂದ ಜೀವಿಸಿ ಆತನಿಗೆ ಇನ್ನೂ ಕೂಡ ಅನ್ಯೂನ್ಯರಾಗಿ ಜೀವಿತವನ್ನು ನಡೆಸಿರಿ. ಎಲ್ಲವೂ ಕೂಡ ಬದಲಾಗುತ್ತದೆ. ಉರಿಗೊಂಡಂಥವರು ಇನ್ನೂ ಉರಿಗೊಳ್ಳುವಂತೆ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುತ್ತಲೇ ಇರುತ್ತಾರೆ. ನಿಮ್ಮ ಶತ್ರುಗಳಿಗೆ ಉಂಟಾಗುವಂಥ ನಾಶನವನ್ನು ನೀವೇ ಕಣ್ಣಾರೆ ಕಾಣಲಿದ್ದೀರಾ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ಕೃಪೆ ತೋರಿಸುವಂಥವರು, ತನ್ನ ಕಡೆಗೆ ತಿರುಗುವಂಥವರನ್ನು ಪುನಃ ಸೇರಿಸಿಕೊಂಡು ಆಶೀರ್ವದಿಸುವಂಥವರು, ಘನಪಡಿಸುವಂಥವರು ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ ದಿವಸಗಳಲ್ಲಿ ನಿನವೇ ಜನರಿಗೆ ನೀನು ತೋರಿಸಿದಂಥ ಕರುಣೆ, ಆ ಕೃಪೆಯನ್ನು ನೋಡಿ ಯೋನನಾದರೂ ಸಿಟ್ಟುಗೊಂಡನು, ಕರೆಗೊಂಡನು. ತನ್ನ ಜೀವವೇ ಹೋದರೂ ಪರವಾಗಿಲ್ಲ ಎನ್ನುವಷ್ಟು ಮಟ್ಟಿಗೆ ಬೇಸರಗೊಂಡನು. ಅಪ್ಪ, ನಮ್ಮ ಜೀವಿತಗಳಲ್ಲಿ ಕೂಡ ನೀವು ಕೃಪೆಯನ್ನು ತೋರಿಸುವಾಗ, ಈ ದೀನರಿಗೆ ನೀವು ದಯೆಯನ್ನು ತೋರಿಸುವಾಗ, ವಿಶೇಷವಾಗಿ ಆಶೀರ್ವದಿಸುವಾಗ
ಆಶೀರ್ವದಿಸುವಾಗ, ಮಾರ್ಗಗಳನ್ನು ತೆರೆದುಕೊಟ್ಟು ಘನಪಡಿಸುವಾಗ ನಮ್ಮನ್ನು ನೋಡಿ ಸಂತೋಷ ಪಡುವಂಥವರು ಸ್ವಲ್ಪ ಜನ ಇದ್ದರೆ, ನಮ್ಮ ನೋಡಿ ಸಿಟ್ಟುಗೊಳ್ಳುವಂಥವರು, ಉರಿಗೊಳ್ಳುವಂಥವರು, ಹೊಟ್ಟೆ ಕಿಚ್ಚು ಪಡುವಂಥವರು, ದ್ವೇಷಿಸುವಂಥವರು ಕೂಡ ಅನೇಕರಿರುತ್ತಾರೆ. ಅನೇಕರು ಸೇವಕರು ಎಂಬುದಾಗಿ ಕರೆಸಿಕೊಂಡು ಇಂತಹ ಸ್ವಭಾವಗಳನ್ನು ತೋರಿಸುತ್ತಾರೆ ಎಂಬುದನ್ನು ಅರಿತು ಅಂಥವರ ವಿಷಯದಲ್ಲಿ ಕರ್ತನೆ ಜ್ಞಾನದಿಂದ ನಡೆದುಕೊಳ್ಳುವಂತೆ, ನಿನಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಯಾವ ವಿಷಯವಾಗಿಯಪ್ಪ ನಿನ್ನ ಮಕ್ಕಳು ಕುಂದಿ ಹೋಗಬಾರದು, ಇನ್ನೂ ಕೂಡ ನಿನ್ನಲ್ಲಿ ಬಲಗೊಳ್ಳಬೇಕು, ಇನ್ನೂ ಕೂಡ ನಿನ್ನಲ್ಲಿ ಅಪ್ಪ ದೃಢಗೊಳ್ಳಬೇಕು. ನೀನು ಮೆಚ್ಚಿಯಪ್ಪ ಅವರನ್ನು ಆಶೀರ್ವದಿಸಬೇಕು, ನೀನು ಸಂತೋಷ ಪಡಬೇಕು, ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಬೇಕು. ಉರಿಗೊಳ್ಳುವಂಥವರು ಇನ್ನೂ ಉರಿಗೊಳ್ಳುವಂತೆ, ಇನ್ನೂ ಹೊಟ್ಟೆ ಕಿಚ್ಚಿನಿಂದ ಅವರ ದುಷ್ಟ ಸ್ವಭಾವಗಳು ಅವರ ಕುತ್ತಿಗೆಗೆ ಬಿಗಿಯುವಂತೆ ನಿನ್ನ ಮಕ್ಕಳನ್ನಪ್ಪ ವಿಶೇಷವಾಗಿ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ, ಘನಪಡಿಸಲ್ಪಡಲಿ. ಯೇಸುವಿನ ನಾಮಕ್ಕೆ ಶ್ರೇಷ್ಠವಾದಂಥ ಮಹಿಮೆ ಸಲ್ಲುವಂತೆ ಜೀವಿತಗಳು ಆಶೀರ್ವದಿಸಲ್ಪಡಲಿ. ಅಪ್ಪ ತಂದೆ, ನಿನ್ನಾತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಇನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.